ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಪ್ರಿವ್ಯೂಗೆ ಸ್ವಾಗತ ಸನ್ರೈಸರ್ಸ್ ಹೈದರಾಬಾದ್ ಈಸ್ ಅಪ್ ಅಗೇನ್ಸ್ಟ್ ಗುಜರಾತ್ ಟೈಟನ್ಸು ಸೊ ಇವತ್ತು ಆಗ್ತಾ ಇರೋಂಥದ್ದು ಮ್ಯಾಚು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಸನ್ರೈಸರ್ಸ್ ಅವರ ಹೋಮ್ ವೆನ್ಯೂಲಿ ಸನ್ರೈಸರ್ಸ್ ಹೈದರಾಬಾದ್ ಲಾಸ್ಟ್ ಸೀಸನ್ ಎಲ್ಲ ಅವರ ಹೋಮ್ ವೆನ್ಯೂಲಿ ಡಿಫ್ರೆಂಟ್ ಬೀಸ್ಟ್ ಅನ್ನೋ ಥರ ಮಾತಾಡ್ತಿದ್ವಿ ಬಟ್ ಈ ಸೀಸನ್ ಫಸ್ಟ್ ಮ್ಯಾಚ್ ಏನೋ ಹಂಗೆ ಹಿಂಗೆ ಮಾಡ್ಕೊಂಡು ಗೆದ್ರು ಆಮೇಲೆ ಕೊಲ್ಟೆ ಆಗಿ ಹೋಗ್ಬಿಡಿದ್ರೆ 3 ಮ್ಯಾಚ್ನ ಹ್ಯಾಟ್ರಿಕ್ ಸೋತ್ಬಿಟ್ಟು ಬರ್ತಾ ಇರುವಂಥ ಸನ್ರೈಸರ್ಸ್ ಹೈದರಾಬಾದ್ 4 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತ್ಬಿಟ್ಟು ಬರ್ತಾ ಇದ್ದಾರೆ ಆ್ಯಂಡ್ ಗುಜರಾತ್ ಟೈಟನ್ಸ್ 3 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ಬಿಟ್ಟು 1 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ ಸೊ ರೀಸೆಂಟಾಗಂತೂ ಕಡಕಾಗೆ ಕಾಣಿಸ್ಕೊಂಡಿರುವಂಥ ಗುಜರಾತ್ ಟೈಟನ್ಸ್ ಸೋತಿರುವಂಥ 1 ಮ್ಯಾಚ್ನು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಮ್ಯಾಚ್ ಆಗಿತ್ತು ಗುಜರಾತ್ ಟೈಟನ್ಸ್ ಕ್ಲಾಸ್ ತೋರಿಸ್ತಾ ಇದ್ದಾರೆ ಈ ಕಡೆಯಿಂದ ಕೊಲ್ಟೆ ತೋರಿಸ್ತಾ ಇದ್ದಾರೆ SRH ಟೀಮು ಸೊ ಇವಾಗ ಫೇವರೇಟ್ಸ್ ಖಂಡಿತ ಇರೋದು ಗುಜರಾತ್ ಟೈಟನ್ಸ್ ಯಾಕಂದರೆ ಅವ್ರು ಆಡ್ತಾ ಇರುವಂಥ ಬ್ಯಾಟಿಂಗ್ ಆಗಿರ್ಬೋದು ಅವ್ರು ತೋರಿಸ್ತಾ ಇರೋಂಥ ಒಂದು ರಿದಮ್ ಆಗಿರ್ಬೋದು ಖಂಡಿತ ಟಾಪ್ ನಾಚ್ ಆಗಿದೆ ಇವರ ಕಾನ್ಫಿಡೆನ್ಸ್ ಲೆವೆಲು SRH ಅವ್ರದ್ದು ಸಿಕ್ಕಾಪಟ್ಟೆ ಕೂಗ್ಬಿಟ್ಟಿದೆ ಸೊ SRH ಒಂದು ಹ್ಯೂಜ್ ವಿಕ್ಟ್ರಿ ಒಂದು ಹ್ಯೂಜ್ ರನ್ಸ್ಗಳ ಅಗತ್ಯ ಇದೆ ಎಸ್ಪೆಷಲಿ ಬ್ಯಾಟಿಂಗಲ್ಲಿ ಬೌಲಿಂಗ್ನ ಬ್ಲೇಮ್ ಮಾಡುವಂಥ ಅಗತ್ಯತೆನಿಲ್ಲ ಯಾಕಂದರೆ ಬ್ಯಾಟಿಂಗಲ್ಲೇ ಇವರು ಮೂರು ಮ್ಯಾಚ್ನು ಲಾಸ್ಟ್ ಮ್ಯಾಚು ಉಣ್ಣಿಸ್ಕೊಂಡು ಕ್ಲೀನ್ ಕೃಷ್ಣಪ್ಪ ಆಗಿರೋದು ಸೊ ಆದ್ದರಿಂದ ಈ ಮ್ಯಾಚ್ ಏನಾದರೂ ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಯಾರು ಮಾಡ್ತಾರೆ ಅಂತ ಕೊಲ್ಯಾಪ್ಸ್ ಆಗದಂಗೆ ಬ್ಯಾಟಿಂಗಲ್ಲಿ ಏನಾದರೂ ಸ್ವಲ್ಪ ಟಕ್ಕರ್ ಅಟ್ಲೀಸ್ಟ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕಂದರೆ ಅವರ ಹೋಮಲ್ಲಿ ಆಗ್ತಿರುವಂಥ ಮ್ಯಾಚ್ ಆಗಿರೋದ್ರಿಂದ ಇದುವರೆಗೂ ಈ ವೆನ್ಯೂಲಿ ಹೆಡ್ ಟು ಹೆಡ್ ಆಗೇ ಇಲ್ಲ ಇದೇ ಫಾರ್ ದ ವೆರಿ ಫಸ್ಟ್ ಟೈಮ್ ಗುಜರಾತ್ ಮತ್ತು SRH ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥದ್ದು ಲಾಸ್ಟ್ ಟೈಮು ಅಹಮದಾಬಾದಲ್ಲಿ ಆಡಿದರು ಸೊ ಅಲ್ಲಿ ಖಂಡಿತ ಅಹಮದಾಬಾದಲ್ಲಿ ಗುಜರಾತ್ ಅವರನ್ನೇ ಗೆದ್ದಿದ್ದು ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ಅಂತ ಬಂದಾಗ 4 ಮ್ಯಾಚ್ ಆಗಿದೆ ಇದರಲ್ಲಿ 3 ಮ್ಯಾಚ್ನ ಗೆದ್ದರೆ ಗುಜರಾತ್ ಟೈಟನ್ಸ್ ಅವರು 1 ಮ್ಯಾಚ್ನ ಗೆದ್ದರೆ SRH ಅವರು ಸೊ ಹಿಸ್ಟಾರಿಕ್ ಡಾಮಿನೆನ್ಸ್ ತೊಗೊಂಡು ನೋಡ್ತು ಅಂದರೆ ಇವ್ರದನ್ನೇ ಇದೆ ಗುಜರಾತ್ ಟೈಟನ್ಸು ಸ್ಟ್ಯಾಟ್ಸು ಎಲ್ಲ ಇವ್ರ ಪರವಾಗೇನೆ ಇದೆ ಬಟ್ ಏನು ಅಂತಂದರೆ SRH ಅವರ ಹೋಮ್ ಮೆನ್ಯೂಲಿ ಆಡ್ತಿರೋದ್ರಿಂದ ಇವರು ಲಾಸ್ಟ್ ಸೀಸನೆಲ್ಲ ಆಡೋದೆಲ್ಲ ನೋಡ್ತು ಅಂತಂದರೆ ಏನಾದರೂ ಮಾಡ್ಬಿಡ್ಬೋದಾ ಆಲ್ಮೋಸ್ಟ್ ಅದೇ ಒಂದು ಯೂನಿಟ್ನ ಇಟ್ಕೊಂಡಿದ್ರೆ ಕೋರ್ ಯೂನಿಟ್ನ ಇಟ್ಕೊಂಡಿದ್ರೆ ಬ್ಯಾಟಿಂಗ್ ಅಂತ ಬಂದಾಗ ಸೊ ಏನಾದ್ರು ಮಾಡ್ಬೋದಾ ಅಂತ ಒಂದು ಕ್ವೆಶನ್ ಇಸ್ತೇನೆ 79 ಮ್ಯಾಚ್ ಇದುವರೆಗೂ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ IPL ಆಗಿದೆ ಅದರಲ್ಲಿ 35 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು 44 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಆ್ಯಂಡ್ ಟಾಸ್ ಗೆದ್ದವರು ಗೆದ್ದಿರುವಂಥದ್ದು 28 ಸಲ 50 ಸಲ ಟಾಸ್ನ ಸೋತಿರುವಂಥ ಟೀಮ್ ಗೆದ್ದಿದೆ ಸೊ ಎಲ್ಲಿ ಟಾಸ್ ಸೋತ್ರೇನೆ ಓಕೆ ಟಾಸ್ ಸೋತ್ರೇನೆ ಲಾಭ ಅನ್ನೋ ಥರ ಕಾಣಿಸ್ತದೆ 28 50 ಗುರು ಟಾಸ್ ಗೆದ್ರೆ ಮೆಜಾರಿಟಿ ಆಫ್ ದ ಮ್ಯಾಚ್ ಸೋತಿದ್ರಲ್ಲ ಇಲ್ಲಿ ಸೊ ಏನು ಇಂಥ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಇದು ಸೊ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಬಗ್ಗೆ ಎಲ್ಲ ಮಾತಾಡೋಂಥ ಅಗತ್ಯತೆಯೇ ಇಲ್ಲ ಗುರು ಬ್ಯಾಟಿಂಗ್ ವಿಕೆಟ್ ಸಖತ್ತಾಗೇನೆ ಇದೆ ಗೊತ್ತು ತಾನೆ 286 ಇಕ್ಕಿದ್ದು ಸನ್ರೈಸರ್ಸ್ ಹೈದರಾಬಾದ್ ಅವರು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಇಟ್ಟಿದ್ದು ಸೊ ಅದಂತೂ ಆ ಮ್ಯಾಚ್ ಅಂತೂ ಯಾರೂ ಮರೆಯೋಕ್ಕಾಗಲ್ಲ ಏನು ಗುರು ಹಿಂಗೆ ಕೊಟ್ಟವ್ರೆ ಈ ಸೀಸನ್ ಹಬ್ಬ ಮಾಡ್ತಾರೆ ಸನ್ರೈಸರ್ಸ್ ಹೈದರಾಬಾದ್ ಅಂತ ಅನ್ಕೊಂಡ್ರೆ ಅಲ್ಲಿಂದ ಪತ ಅಂತ ಉದ್ರಕೊಂಡು ಹೊರಟೋಗ್ಬಿಟ್ಟಿದಾರಲ್ಲ ಸೊ ಇವರ ಬ್ಯಾಟಿಂಗ್ ಅಂತ ಬಂದಾಗ ಅಭಿಷೇಕ್ ಶರ್ಮಾ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಇಶಾನ್ ಕಿಶನ್ ಫಾರ್ಮಲ್ಲಿ ಕಾಣಿಸ್ತಿಲ್ಲ ಟ್ರಾವೆಸ್ ಹೆಡ್ಡು ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಕ್ಲಾಸನ್ ಕೂಡ ಅಷ್ಟೊಂದು ಫಾರ್ಮಲ್ಲಿ ಏನು ಕಾಣಿಸ್ತಾ ಇಲ್ಲ ಇವರಲ್ಲಿ ಆಡ್ತಾ ಇರೋದೇನಂದರೆ ಅನಿಕೇತರು ಒಂದು ಸ್ವಲ್ಪ ಆಡಿದ್ರೆ ಅವರು ಕೂಡ ಲಾಸ್ಟ್ ಮ್ಯಾಚ್ ಏನು ಅಷ್ಟೇನು ಆಡಿಲ್ಲ ಆಡ್ತಾ ಇರೋಂಥದ್ದಂದರೆ ಅವರೇನೆ ಕಮ್ಮಿಂದ ಮೆಂಡೆಸ್ ಅಲ್ಲಿ ಇಲ್ಲಿ ಸ್ವಲ್ಪ ರನ್ಸ್ಗಳನ್ನ ಹೊಡೆದ್ರು ಇವ್ರಿಗೆ ಅನ್ಸರ್ಟೇನ್ ಆಗೋಗ್ಬಿಡುತ್ತೆ ಯಾರನ್ನ ಹಾಕೋದು ಯಾರನ್ನ ಬಿಡೋದು ತೆಗ್ದು ಆಗ್ತಾ ಇದ್ದಾರೆ ಕಮ್ಮಿಂದ ಮೆಂಡೆಸ್ ಆಲ್ ಆಫ್ ಎ ಸಡನ್ ತೊಗೊಂಬಂದರು ಬೌಲಿಂಗ್ ಬಗ್ಗೆ ನಾನು ಮಾತಾಡೋಕೆ ಹೋಗೋದೇ ಇಲ್ಲ ಆಗಿರೋ ಸನ್ರೈಸರ್ಸ್ ಹೈದರಾಬಾದ್ ಯಾಕಂದರೆ ಅವ್ರು ಸೋತಿರುವಂಥದ್ದೆಲ್ಲ 3 ಮ್ಯಾಚಲ್ಲೂ ಕೂಡ ಬ್ಯಾಟಿಂಗಿಂದನೇ ಸೋತಿರೋದು ಯಾಕಂದರೆ ಕೊಲ್ಯಾಪ್ಸ್ ಆಗ್ತಿದ್ದಾರೆ ಪೋಪ್ಲಲ್ಲೇ 3-4 ವಿಕೆಟ್ನ ಕಳ್ಕೊಳ್ಳುವಂಥದ್ದು ಸೊ ಅದಾಗ್ತಿದೆ 3 ಮ್ಯಾಚಲ್ಲೂ ಕೂಡ ಇಶಾನ್ ಕಿಶನ್ ಅದು ಏನು ಮಾಡಿದ್ರು ಮೊದಲನೇ ಮ್ಯಾಚ್ ನೋಡಿದ್ರೆ ಹೆಂಗೆ ಆಮೇಲೆ ರಿಪೀಟಾಗಿ 3 ಮ್ಯಾಚಲ್ಲಿ ಕಂಟಿನ್ಯೂಸ್ ಆಗಿ 2 ರನ್ನಿಗೆ ಔಟ್ ಆಗಿದ್ದಾರೆ ಅದೇನು 2 ಬಿಟ್ಟು ಹೋಗೋದಿಲ್ಲ ಅಂತ ಕಾಣಿಸ್ತಿದೆ ಇವರು ಆ ರಿಷಬ್ ಪಂತು ಇಬ್ಬರು ಆ 2 ರನ್ನ ಬಿಟ್ಬಿಟ್ಟು ಹೋಗೋದೇ ಇಲ್ಲ ಅನ್ನೋ ಥರ ಕಾಣಿಸ್ತೈತೆ ಆ ಥರ ಆಡಿದ್ರು ಇಶಾನ್ ಕಿಶನು ಆ್ಯಂಡ್ ಗುಜರಾತ್ ಅಂತ ಬಂದಾಗ ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಜಾಸ್ ಬಟ್ಲರು ಸೊ ಈ 3 ಜನನ ಬೇಗ ಉದುರಿಸ್ತು ಅಂತಂದರೆ ಇವರ ಮಿಡಿಲ್ ಆರ್ಡರು ಲೋವರ್ ಮಿಡಿಲ್ ಆರ್ಡರ್ ಏನಿದೆ ಸೊ ಸಿಕ್ಕಾಪಟ್ಟೆ ವಲ್ನರಬಲ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇವರೇನಾದ್ರು ಎಕ್ಸ್ಪೋಸ್ ಬೇಗ ಆದರು ಅಂತಂದರೆ ಇವ್ರ ಕೈಲಿ ಮ್ಯಾಚ್ ಖಂಡಿತ ಇರುತ್ತೆ ಸೊ ಇವರ 3 ವಿಕೆಟ್ ಎತ್ತದು ಸಿಕ್ಕಾಪಟ್ಟೆ ಕ್ರೂಷಲ್ 3 ವಿಕೆಟ್ ಎತ್ತದೆ ದೊಡ್ಡ ಟಾಸ್ಕ್ ಇವರಿಗೆ ಇವ್ರ ವಿಕೆಟ್ಗಳೆಲ್ಲ ಬೇಗ ಪತ ಉದುರ್ಕೊಂಡು ಹೋಗಿದ್ದಾವೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರದ್ದು ಅವರೇ ಕೊಡ್ತಾರೆ ಬೇಡ ಅಂದ್ರೆ ವಿಕೆಟ್ನ ಅವರೇ ದಾನ ಮಾಡ್ತಾ ಇರ್ತಾರೆ ಸೊ ಇವ್ರು ವಿಕೆಟ್ ಬೇಕು ಅಂದ್ರೂ ಕೊಡಲ್ಲ ಸೊ ನೋಡಿ ಹೆಂಗಿದೆ ಅಂತ ಈ 3 ಜನ ಪ್ಲೇಯರ್ಸ್ಗಳನ್ನ ಎತ್ತಿತ್ತು ಅಂದರೆ ಮ್ಯಾಚ್ ಖಂಡಿತ ಕೈಗೆ ಬರುತ್ತೆ ಇಲ್ಲ ಅಂತಂದರೆ ತೇಲ್ಸ್ಕೊಂಡು ಹೋಗ್ಬಿಡ್ತಾರೆ ಗುಜರಾತ್ ಟೈಟನ್ಸರು ಶಾರುಖ್ ಖಾನ್ ರಾಹುಲ್ ಟವಾಟಿಯಾ ಹರ್ಷದ್ ಖಾನ್ ಸೊ ಇವ್ರ ಮೇಲೆ ಅಷ್ಟೇನಾಗಿ ಹೆವಿಯಾಗಿ ಕಾನ್ಫಿಡೆನ್ಸ್ ಇಲ್ಲ ನನಗೆ ಈ 3 ಜನದ ಬ್ಯಾಟಿಂದನೇ ಮೆಜಾರಿಟಿ ಚಂಕ್ ಆಫ್ ದ ರನ್ಸು ಖಂಡಿತ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಬೌಲಿಂಗ್ ಬಗ್ಗೆ ಅಂತೂ ಕೇಳಂಗಿಲ್ಲ ಸಿರಾಜನ ಲಾಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಮಾಡಿದ ರೀತಿ ನೋಡ್ತು ಅಂತಂದರೆ ಈ ಮ್ಯಾಚ್ನು ಕೂಡ ಅವರ ಹೋಮ್ ನೋಡೋಕೆ ಹೋಯ್ತು ಅಂತಂದರೆ ರಾಜೀವ್ ಗಾಂಧಿ ಸ್ಟೇಡಿಯಮ್ಮು ಏನು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಪ್ರಸಿದ್ಧ ಕೃಷ್ಣ ಸಕಾದ ಬೌಲಿಂಗು ರಶೀದ್ ಖಾನ್ ಚೆನ್ನಾಗಿ ಮಾಡಿದ್ದಾರೆ ಸೊ ಓವರಾಲ್ ಸಾಯಿ ಕಿಶೋರ್ ಸೊ ಸಕಾದ ಬೌಲಿಂಗ್ ಯೂನಿಟ್ ನೋಡ್ತು ಅಂತಂದರೆ ಇವ್ರಿಗಿಂತ ಬೆಟ್ರಾಗೇ ಕಾಣಿಸ್ತಾ ಇದೆ ಬ್ಯಾಟಿಂಗು ಆನ್ ಪೇಪರ್ ನೋಡ್ತು ಅಂತಂದರೆ ಸನ್ರೈಸರ್ಸ್ ಹೈದರಾಬಾದ್ ಬೆಟ್ರಾಗಿ ಕಾಣಿಸ್ತಾ ಇದೆ ಬಟ್ ಯಾರೂ ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಈ ಕಡೆಯಿಂದ ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ಫಾರ್ಮಲ್ಲಿ ಕಾಣಿಸಿಲ್ಲ ನೋಡೋಣ ಇವತ್ತು ಹೋಮಲ್ಲಿ ಅಟ್ಲೀಸ್ಟ್ ಏನಾದ್ರು ಪರ್ಫಾರ್ಮ್ ಮಾಡ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ಆಡಿಸಿದ್ರು ಅಂತ ತೆಗ್ದು ಹಾಕ್ಬಿಡ್ತಾರೆ ಅವರು ಹೋಗಿ ಕೂತ್ಕೋಗ್ರು ನಾನು ಏನೂ ಆಡ್ತಿಲ್ಲ ಅಂತ
ಕೂರ್ಸ್ಗಿಡ್ಸ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾರನ್ನ ಆಡಿಸ್ತಾರೆ, ಯಾರನ್ನ ಬಿಡ್ತಾರೆ, ಏನೋ ಚೇಂಜಸ್ ಮಾಡ್ಕೊಂಡ್ಬರ್ತಾರೆ ಸನ್ರೈಸ್ ಹೈದರಾಬಾದ್ ಇವತ್ತು ಅಂತ. ಬಟ್ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಮಗ, ಯಾಕೋ ಗುಜರಾತ್ ಟೈಟನ್ಸ್ ಅವರು ಗೆಲ್ತಾರೆ ಈ ಮ್ಯಾಚ್ನ ಅಂತ. ಯಾಕಂದರೆ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆನ್ ಆಗಿದೆ. ಸಾಯಿ ಸುದರ್ಶನ್ ಕನ್ಸಿಸ್ಟೆಂಟ್ ಆಗಿ ರನ್ಸ್ನ ಹೊಡಿತಾರೆ. 3ಕ್ಕೆ 3 ಮ್ಯಾಚ್ನು ಕೂಡ ಕನ್ಸಿಸ್ಟೆಂಟ್ ಆಗಿ ರನ್ಸ್ ಬಂದಿರೋದು ಸಾಯಿ ಸುದರ್ಶನ್. ಸೊ ಈ ಮ್ಯಾಚ್ನು ಕೂಡ ಸಾಯಿ ಸುದರ್ಶನ್ ವಿಕೆಟ್ ಅನ್ನೋದೇ ಒಂದು ಬಿಗ್ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ. ಅವ್ರು ನೋಡಿ ಒಂಥರ ರಿಸ್ಕ್ ತೊಗೊಂಡು ಕೂಡ ಹೊಡಿತಾರೆ, ಬಟ್ ಆದರೂ ಔಟ್ ಆಗೋದಿಲ್ಲ. ರನ್ಸ್ ಸ್ಕೋರ್ ಮಾಡ್ತಾರೆ ಆದರೂ ಔಟ್ ಆಗೋದಿಲ್ಲ. ಸೊ ಆ ಥರ ಕನ್ಸಿಸ್ಟೆಂಟಾಗಿ ಆಡುವಂಥ ಪ್ಲೇಯರ್ಗಳು ಸಿಕ್ಕಾಪಟ್ಟೆ ಸಿಗೋದು ರೇರು. ನಾವು KL ರಾಹುಲ್ನ ಮುಂಚೆ ನೋಡಿದ್ವಿ, ಈ ಥರ ರನ್ನು ಹೊಡಿತಾರೆ ಜೊತೆಗೆ ಔಟು ಆಗೋದಿಲ್ಲ, ಆ ಥರ ನೋಡ್ತಾ ಇದ್ವಿ. ಇವಾಗ ಸಾಯಿ ಸುದರ್ಶನು ಈ ಥರ ಕಾಣಿಸ್ಕೊತಾ ಇದ್ದಾರೆ. ನೋಡುವ ಅದು ಏನಾಗುತ್ತೆ ಈ ಮ್ಯಾಚ್ ಅಂತ. ನನ್ನ ಪ್ರೆಡಿಕ್ಷನ್ ಇವತ್ತು ಗುಜರಾತ್ ಟೈಟನ್ಸ್ ಗೆಲ್ತಾರೆ ಅಂತ. ಸನ್ರೈಸ್ ಹೈದರಾಬಾದ್ ಅವರು ಅವರ ಹೋಮಲ್ಲಿ ಆಡ್ತಿರೋದಕ್ಕಾದ್ರೂ ಇವತ್ತು ಸ್ವಲ್ಪ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.